ನಮಸ್ಕಾರ ಸ್ನೇಹಿತರೆ, 5 ಮಿನಿಟ್ಸ್ ಇಂಗ್ಲೀಷ್ ಯೂಟ್ಯೂಬ್ ಚಾನಲ್ನ 63ನೇ ಕ್ಲಾಸಿಗೆ ಸ್ವಾಗತ. ನಾನು ಗಣೇಶ್ ನಾಯಕ್. ಇವತ್ತಿನ ದಿನ ನಾವು ವರ್ಬ್ ಚಾರ್ಟ್ ಅಂದರೆ ಕ್ರಿಯಾಪದದ 3 ರೂಪಗಳನ್ನು ಒಳಗೊಂಡ ಒಂದು ಚಾರ್ಟನ್ನು 180 ಕ್ರಿಯಾಪದದ ಒಂದು ಚಾರ್ಟನ್ನು ನಾನು ನಿಮಗೆ ಇವತ್ತು ಕೊಡ್ತಾ ಇದ್ದೇನೆ. ಅದನ್ನು ನೀವು ಕಂಪಲ್ಸರಿಯಾಗಿ ಅದರ 3 ರೂಪಗಳನ್ನು ತಿಳ್ಕೊಂಡು ಅದರ ಕನ್ನಡ ಅರ್ಥವನ್ನು ಸುಲಭವಾಗಿ ಅರ್ಥ ಮಾಡ್ಕೊಳ್ಬೇಕನ್ನೋ ಉದ್ದೇಶದಿಂದ ನಾನು ಈ ಕ್ಲಾಸನ್ನು ರೆಡಿ ಮಾಡಿದ್ದೇನೆ. ಇದನ್ನು ನೀವು ಪರ್ಫೆಕ್ಟಾಗಿ ತಿಳ್ಕೊಳ್ಬೇಕು. ಆವಾಗ ನಿಮಗೆ ಸುಲಭವಾಗಿ ವಾಕ್ಯಗಳನ್ನು ರಚನೆ ಮಾಡಲಿಕ್ಕೆ ಬರುತ್ತೆ. ನಮ್ಗೆ ಗೊತ್ತಿರುವಂತೆ ಕೆಲಸವನ್ನು ಸೂಚಿಸುವ ಪದವೇ ಕ್ರಿಯಾಪದ. ಓಡುವುದು, ತಿನ್ನುವುದು, ಬರೆಯುವುದು ಇವೆಲ್ಲ ಕ್ರಿಯಾಪದಗಳು. ಅಂದರೆ ಅದು ಆ್ಯಕ್ಷನನ್ನು ಸೂಚಿಸುತ್ತೆ. ಮತ್ತು ಪ್ರತಿಯೊಂದು ಕ್ರಿಯಾಪದಕ್ಕೂ 3 ರೂಪ ಇರುತ್ತೆ: ವರ್ತಮಾನ ಕಾಲದ ರೂಪ, ಭೂತಕಾಲದ ರೂಪ ಮತ್ತು ಭೂತಕೃದ್ವಾಚಕ ರೂಪ. ಅದನ್ನು ನಾವು ಸದ್ಯದ ಮಟ್ಟಿಗೆ V1 ಅಂದರೆ ವರ್ಬ್ 1, V2 ಅಂದರೆ ವರ್ಬ್ 2 ಮತ್ತು V3 ಅಂದರೆ ವರ್ಬ್ 3 ಅಂತ ತಿಳ್ಕೊಳ್ಳೋಣ. ವರ್ತಮಾನ ಕಾಲದ ರೂಪ, ಭೂತಕಾಲದ ರೂಪ ಮತ್ತು ಭೂತಕೃದ್ವಾಚಕ ರೂಪ. ಇಲ್ಲಿ ನಾನು ಪಿ ಸುರೇಶ್ ಕುಮಾರ್ ಸರ್ ಇವರು ಅವರ ಒನ್ ಡೇ ಇಂಗ್ಲೀಷ್ ಅನ್ನೋ ಪುಸ್ತಕದಲ್ಲಿ ಮಾಡಿದಂಥ 180 ವರ್ಡ್ಗಳ ಲಿಸ್ಟು. ಅದನ್ನು ನಾನು ಸಂಪೂರ್ಣವಾಗಿ ಡೀಟೇಲನ್ನು ನಿಮ್ಗೆ ಕೊಡ್ತೀನಿ. ಅದನ್ನು ನೋಡ್ತಾ ಹೋಗಿ. ಆವಾಗ ನಿಮಗೆ ಅದರ ಕ್ರಿಯಾಪದದ 3 ರೂಪಗಳು ಮತ್ತು ಕನ್ನಡ ಅರ್ಥ ಸುಲಭವಾಗಿ ಅರ್ಥ ಆಗುತ್ತೆ. ಫಸ್ಟ್ ಟೇಕ್. ಟೇಕ್ ಅಂದರೆ ತೆಗೆದುಕೋ. ಅದರ ಭೂತಕಾಲದ ರೂಪ ಟೂಕ್. ಟೂಕನ್ನು ನಾವು ಯಾವಾಗ ಬಳಸ್ತೀವಿ? ಐ ಟೂಕ್, ನಾನು ತೆಗೆದುಕೊಂಡೆ. ಹೀ ಟೂಕ್, ಅವನು ತೆಗೆದುಕೊಂಡ. ಶೀ ಟೂಕ್, ಅವಳು ತೆಗೆದುಕೊಂಡ್ಳು. ದೇ ಟೂಕ್, ಅವರು ತೆಗೆದುಕೊಂಡ್ರು. ರವಿ ಟೂಕ್ ಮೈ ಬುಕ್, ರವಿ ನನ್ನ ಪುಸ್ತಕವನ್ನು ತೆಗೆದುಕೊಂಡ. ರಾಧಾ ಟೂಕ್ ಮೈ ಪೆನ್, ರಾಧೆ ನನ್ನ ಪೆನ್ನನ್ನು ತೆಗೆದುಕೊಂಡ್ಳು. ಹೀಗೆ ನಾವು V2 ಪಾಸ್ಟ್ ಟೆನ್ಸ್ ಮಾಡುವಾಗ ಬಳಸ್ತೀವಿ. ಇನ್ನು ಅದರ 3ನೇ ರೂಪ ಟೇಕನ್ ಅಂದರೆ ನಮ್ಗೆ ಗೊತ್ತಿರುವಂತೆ ಪರ್ಫೆಕ್ಟ್ ಟೆನ್ಸನ್ನು ಮಾಡುವಾಗ ನಾವು ಇದನ್ನು ಬಳಸ್ತೀವಿ. ಐ ಹ್ಯಾವ್ ಟೇಕನ್, ನಾನು ತೆಗೆದುಕೊಂಡಿದ್ದೇನೆ. ವಿ ಹ್ಯಾವ್ ಟೇಕನ್, ನಾವು ತೆಗೆದುಕೊಂಡಿದ್ದೇವೆ. ಯು ಹ್ಯಾವ್ ಟೇಕನ್, ನೀನು ತೆಗೆದುಕೊಂಡಿದ್ದೀಯಾ. ಶಿ ಹ್ಯಾಸ್ ಟೇಕನ್, ಅವಳು ತೆಗೆದುಕೊಂಡಿದ್ದಾಳೆ. ಇಟ್ ಹ್ಯಾಸ್ ಟೇಕನ್, ಇದು ತೆಗೆದುಕೊಂಡಿದ್ದೆ. ಐ ಹ್ಯಾಡ್ ಟೇಕನ್, ನಾನು ತೆಗೆದುಕೊಂಡಿದ್ದೆ. ಆ ಸಮಯದಲ್ಲಿ ನಾನು ತೆಗೆದುಕೊಂಡಿದ್ದೆ. ವಿ ಹ್ಯಾಡ್ ಟೇಕನ್, ನಾವು ತೆಗೆದುಕೊಂಡಿದ್ದೆವು. ಆಮೇಲೆ ಅದನ್ನೇ ಭವಿಷ್ಯತ್ ಕಾಲದಲ್ಲಿ ಹೇಳುವಾಗ ಐ ವಿಲ್ ಹ್ಯಾವ್ ಟೇಕನ್, ನಾನು ತೆಗೆದುಕೊಂಡಿರುತ್ತೇನೆ. ದೇ ವಿಲ್ ಹ್ಯಾವ್ ಟೇಕನ್, ಅವರು ತೆಗೆದುಕೊಂಡಿರುತ್ತಾರೆ. ಶಿ ವಿಲ್ ಹ್ಯಾವ್ ಟೇಕನ್, ಅವಳು ತೆಗೆದುಕೊಂಡಿರುತ್ತಾಳೆ. ಕೃಷ್ಣ ವಿಲ್ ಹ್ಯಾವ್ ಟೇಕನ್, ಕೃಷ್ಣನು ತೆಗೆದುಕೊಂಡಿರುತ್ತಾನೆ. ರಾಧಾ ವಿಲ್ ಹ್ಯಾವ್ ಟೇಕನ್, ರಾಧೆಯು ತೆಗೆದುಕೊಂಡಿರುತ್ತಾಳೆ. ಹೀಗೆ ಪ್ರತಿಯೊಂದು ಕ್ರಿಯಾಪದಕ್ಕೆ 3 ರೂಪ ಇದೆ: ವರ್ತಮಾನದ ರೂಪ, ಭೂತಕಾಲದ ರೂಪ ಮತ್ತು ಭೂತಕೃದ್ವಾಚಕ ರೂಪ. ಈಗ ನಾನು ಇದಕ್ಕೆ ಡೀಟೇಲನ್ನು ಕೊಟ್ಟಿದ್ದೆ. ಮುಂದಿನ ವರ್ಬ್ಗಳಿಗೆ ಅಂದರೆ 180 ವರ್ಬ್ಗಳಿಗೆ ನಾನು ವರ್ತಮಾನ ಕಾಲದ ರೂಪ, ಭೂತಕಾಲದ ರೂಪ ಮತ್ತು ಭೂತಕೃದ್ವಾಚಕ ರೂಪ ಪ್ಲಸ್ ಕನ್ನಡ ಅರ್ಥ ಇದನ್ನೇ ಹೇಳ್ತಾ ಹೋಗ್ತೀನಿ. ನೀವು ಇದನ್ನು ತಿಳ್ಕೊಳ್ತಾ ಹೋಗಬೇಕು. ಟೇಕ್ ಅಂದರೆ ತೆಗೆದುಕೋ. ಟೂಕ್ ಟೇಕನ್. ಗಿವ್ ಅಂದರೆ ಕೊಡು. ಗಿವ್ ಗೇವ್ ಗಿವನ್. ಬ್ರಿಂಗ್ ಅಂದರೆ ತರು. ಬ್ರಿಂಗ್ ಬ್ರಾಟ್ ಬ್ರಾಟ್. ಕಮ್ ಅಂದರೆ ಬಾ. ಕಮ್ ಕೇಮ್ ಕಮ್. ಗೋ ಅಂದರೆ ಹೋಗು. ಗೋ ವೆಂಟ್ ಗಾನ್. ಕಾಲ್ ಅಂದರೆ ಕರೆ. ಅವನನ್ನು ಕರೆ, ಇವನನ್ನು ಕರೆ ಅಂತ ಹೇಳ್ತೀವಲ್ಲ ಆ ಥರ. ಕಾಲ್ ಕಾಲ್ಡ್ ಕಾಲ್ಡ್. ಡೂ ಅಂದರೆ ಮಾಡು. ಡೂ ಡಿಡ್ ಡನ್. ಹ್ಯಾವ್ ಅಂದರೆ ಪಡೆಯುವುದು ಅಥವಾ ಹೊಂದುವುದು. ಹ್ಯಾವ್ ಹ್ಯಾಡ್ ಹ್ಯಾಡ್. ಗೆಟ್ ಅಂದರೆ ಪಡೆ, ಹೊಂದು, ಸಂಪಾದಿಸು ಈ ಥರ. ಗೆಟ್ ಗಾಟ್ ಗಾಟ್. ಮೀಟ್. ಮೀಟ್ ಅಂದರೆ ಭೇಟಿಯಾಗು ಅಥವಾ ಅವನನ್ನು ಸಂಧಿಸು. ಮೀಟ್ ಮೆಟ್ ಮೆಟ್. ಆಸ್ಕ್. ಆಸ್ಕ್ ಅಂದರೆ ಕೇಳು. ಆಸ್ಕ್ ಆಸ್ಕ್ಡ್ ಆಸ್ಕ್ಡ್. ಟೆಲ್ ಅಂದರೆ ಹೇಳು. ಟೆಲ್ ಟೋಲ್ಡ್ ಟೋಲ್ಡ್. ಟಾಕ್ ಅಂದರೆ ಮಾತಾಡು. ಟಾಕ್ ಟಾಕ್ಡ್ ಟಾಕ್ಡ್. ಕೀಪ್ ಅಂದರೆ ಇಡು. ಕೀಪ್ ಕೆಪ್ಟ್ ಕೆಪ್ಟ್. ಲೀವ್. ಲೀವ್ ಅಂದರೆ ಹೊರಡು, ಅಲ್ಲಿಂದ ಹೊರಡೋದು. ಲೀವ್ ಲೆಫ್ಟ್ ಲೆಫ್ಟ್. ಶೋ ಅಂದರೆ ತೋರಿಸು. ಶೋ ಶೋಡ್ ಶೋಡ್. ಸೆಂಡ್ ಅಂದರೆ ಕಳಿಸು. ಸೆಂಡ್ ಸೆಂಟ್ ಸೆಂಟ್. ಬೈ ಅಂದರೆ ಖರೀದಿಸು. ಬೈ ಬಾಟ್ ಬಾಟ್. ಸೆಲ್. ಸೆಲ್ ಅಂದರೆ ಮಾರು. ಸೆಲ್ ಸೋಲ್ಡ್ ಸೋಲ್ಡ್. ಯೂಸ್ ಅಂದರೆ ಉಪಯೋಗಿಸು. ಯೂಸ್ ಯೂಸ್ಡ್ ಯೂಸ್ಡ್. ಸ್ಪೆಂಡ್. ಸ್ಪೆಂಡ್ ಅಂದರೆ ಖರ್ಚು ಮಾಡು. ಸ್ಪೆಂಡ್ ಸ್ಪೆಂಟ್ ಸ್ಪೆಂಟ್. ಫಾರ್ಗೆಟ್. ಫಾರ್ಗೆಟ್ ಅಂದರೆ
ಮರ್ತು ಬಿಡು, ಮರೆ. ಫಾರ್ಗೆಟ್, ಫಾರ್ಗಾಟ್, ಫಾರ್ಗಾಟನ್. ಬಿಕಮ್ ಅಂದರೆ ಸಂಭವಿಸು, ಆಗು. ಬಿಕಮ್, ಬಿಕೇಮ್, ಬಿಕಮ್. ಕುಕ್ ಅಂದರೆ ಅಡುಗೆ ಮಾಡು, ಬೇಯಿಸು. ಕುಕ್, ಕುಕ್ಡ್, ಕುಕ್ಡ್. ಮೇಕ್ ಅಂದರೆ ಮಾಡು. ಮೇಕ್, ಮೇಡ್, ಮೇಡ್. ಪ್ರಿಪೇರ್, ಪ್ರಿಪೇರ್ ಅಂದರೆ ತಯಾರಿಸು. ನಾವು ಪಾಯಸವನ್ನು ತಯಾರಿಸ್ತೇವೆ, ಬಿರಿಯಾನಿಯನ್ನು ತಯಾರಿಸ್ತೇವೆ, ಇವುಗಳಿಗೆ ಪ್ರಿಪೇರ್ ಅಂತ ಹೇಳ್ತಾರೆ. ಪ್ರಿಪೇರ್ ಅಂದರೆ ತಯಾರಿಸು. ಪ್ರಿಪೇರ್, ಪ್ರಿಪೇರ್ಡ್, ಪ್ರಿಪೇರ್ಡ್. ಟ್ರೈ ಪ್ರಯತ್ನಿಸು. ಟ್ರೈಡ್, ಟ್ರೈಡ್. ವರ್ಕ್, ವರ್ಕ್ ಅಂದರೆ ಕೆಲಸ ಮಾಡು. ವರ್ಕ್ಡ್, ವರ್ಕ್ಡ್. ಟೀಚ್, ಟೀಚ್ ಅಂದರೆ ಕಲಿಸು. ಟೀಚ್ ಇದ್ದುದು ಭೂತಕಾಲದಲ್ಲಿ ಟಾಟ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಟಾಟ್. ಟೀಚ್, ಟಾಟ್, ಟಾಟ್. ಲರ್ನ್, ಲರ್ನ್ ಅಂದರೆ ಕಲಿ. ಲರ್ನ್ಡ್, ಲರ್ನ್ಡ್. ಪ್ರಾಕ್ಟೀಸ್ ಅಂದರೆ ಅಭ್ಯಾಸ ಮಾಡು. ಪ್ರಾಕ್ಟೀಸ್ಡ್, ಪ್ರಾಕ್ಟೀಸ್ಡ್. ರೀಡ್, ರೆಡ್, ರೀಡ್. ಇಲ್ಲಿ ನೋಡಿ, ರೀಡ್, ರೆಡ್, ರೆಡ್. ರೀಡ್ ಅನ್ನೋದು ಸ್ಪೆಲ್ಲಿಂಗ್ ಸೇಮ್ ಇದ್ದರೂ ಕೂಡ ಪಾಸ್ಟ್ ಫಾರ್ಮ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮಲ್ಲಿ ರೆಡ್ ಅನ್ನೋ ಉಚ್ಚಾರ ಕೊಡುತ್ತೆ. ಓದೋದಕ್ಕೆ ರೆಡ್ ಅಂತ ಹೇಳ್ತಾರೆ. ರೀಡ್ ಇದ್ದಿದ್ದು ರೆಡ್ ಆಗುತ್ತೆ. ರೀಡ್, ರೆಡ್, ರೆಡ್. ಸ್ಟಡಿ, ಸ್ಟಡಿ ಅಂದರೆ ವ್ಯಾಸಂಗ ಮಾಡು, ಅಭ್ಯಾಸ ಮಾಡು. ಸ್ಟಡೀಡ್, ಸ್ಟಡೀಡ್. ರೈಟ್ ಬರೆ. ರೈಟ್, ರೋಟ್, ರಿಟರ್ನ್. ಸ್ಕೋಲ್ಡ್, ಸ್ಕೋಲ್ಡ್ ಅಂದರೆ ಬೈಯೋದು. ಸ್ಕೋಲ್ಡ್, ಸ್ಕೋಲ್ಡೆಡ್, ಸ್ಕೋಲ್ಡೆಡ್. ಪ್ರೇಸ್, ಪ್ರೇಸ್ ಅಂದರೆ ಹೊಗಳುವುದು. ನಾವು ಗುಣಗಾನ ಮಾಡ್ತೇವಲ್ಲ ದೇವರದ್ದು ಅಥವಾ ಯಾವುದಾದ್ರು ರಾಜಕಾರಣಿಗಳದ್ದು, ಇವರ ಗುಣಗಾನವನ್ನು ಮಾಡ್ತೇವೆ, ಅವರನ್ನು ಹೊಗಳ್ತೀವಿ, ಅದಕ್ಕೆ ಪ್ರೇಸ್ ಅಂತಾರೆ. ಪ್ರೇಸ್, ಪ್ರೇಸ್ಡ್, ಪ್ರೇಸ್ಡ್. ಚೇಂಜ್ ಬದಲಾಯಿಸು. ಚೇಂಜ್ಡ್, ಚೇಂಜ್ಡ್. ನೆಗ್ಲೆಕ್ಟ್ ನಿರ್ಲಕ್ಷಿಸು. ನೆಗ್ಲೆಕ್ಟೆಡ್, ನೆಗ್ಲೆಕ್ಟೆಡ್. ಲೈ, ಲೈ ಅಂದರೆ ಸುಳ್ಳು ಹೇಳು. ಲೈಡ್, ಲೈಡ್. ಬ್ಲಫ್, ಬ್ಲಫ್ ಅಂದರೆ ಸುಳ್ಳು ನೆಪ ಹೇಳು. ಈಗ ನಾನು ನನ್ನ ಫ್ರೆಂಡಿಗೆ ಕರಿತೀನಿ, ಅಲ್ಲಿ ಹೋಗೋಣ ಬಾ, ಇಲ್ಲಿ ಹೋಗೋಣ ಬಾ ಅಂತ, ಅವನೇನಾದರೂ ಸುಳ್ಳು ಹೇಳಿ ತಪ್ಪಿಸ್ಕೊಳ್ತಾನೆ. ನನಗೆ ಆ ಕೆಲಸ ಇದೆ, ಈ ಕೆಲಸ ಇದೆ ಅಂತೇಳಿ ಸುಳ್ಳು ನೆಪ ಹೇಳಿ ತಪ್ಪಿಸ್ಕೊಳ್ತಾನಲ್ಲ, ಅದನ್ನು ಬ್ಲಫ್ ಅಂತ ಕರೀತಾರೆ. ಬ್ಲಫ್, ಬ್ಲಫ್ಡ್, ಬ್ಲಫ್ಡ್. ಪ್ರಾಮಿಸ್ ಅಂದರೆ ವಾಗ್ದಾನ ಮಾಡು. ಪ್ರಾಮಿಸ್ಡ್, ಪ್ರಾಮಿಸ್ಡ್. ರಿಕ್ವೆಸ್ಟ್ ಅಂದರೆ ಕೋರು. ರಿಕ್ವೆಸ್ಟೆಡ್, ರಿಕ್ವೆಸ್ಟೆಡ್. ವಿನಂತಿ ಮಾಡುವುದನ್ನು ರಿಕ್ವೆಸ್ಟ್ ಅಂತ ಕರೀತಾರೆ. ರಿಕ್ವೆಸ್ಟೆಡ್, ರಿಕ್ವೆಸ್ಟೆಡ್. ಎಕ್ಸ್ಪ್ರೆಸ್ ಸ್ಪಷ್ಟವಾಗಿ ಹೇಳು. ಎಕ್ಸ್ಪ್ರೆಸ್ಡ್, ಎಕ್ಸ್ಪ್ರೆಸ್ಡ್. ಎಕ್ಸ್ಪ್ಲೇನ್ ವಿವರಿಸು. ಯಾವುದಾದ್ರು ವಿಷಯವನ್ನು ವಿವರಿಸುವುದು. ಎಕ್ಸ್ಪ್ಲೇನ್ಡ್, ಎಕ್ಸ್ಪ್ಲೇನ್ಡ್. ಕನ್ವಿನ್ಸ್, ಕನ್ವಿನ್ಸ್ ಅಂದರೆ ಮನಗಾಣಿಸು, ಅವನಿಗೆ ಸರಿಯಾಗಿ ತಿಳಿಸಿ ಹೇಳೋದನ್ನ. ಕನ್ವಿನ್ಸ್ಡ್, ಕನ್ವಿನ್ಸ್ಡ್. ಅಡ್ವೈಸ್, ಅಡ್ವೈಸ್ ಅಂದರೆ ಬುದ್ಧಿಮಾತು ಹೇಳು. ಹಾಗೆ ಮಾಡು, ಹೀಗೆ ಮಾಡು ಅಂತ ನಾವು ಬುದ್ಧಿಮಾತು ಹೇಳ್ತೀವಲ್ಲ, ಅದನ್ನು ಅಡ್ವೈಸ್ ಅಂತಾರೆ. ಅಡ್ವೈಸ್ಡ್, ಅಡ್ವೈಸ್ಡ್. ಸ್ಟಾರ್ಟ್, ಸ್ಟಾರ್ಟ್ ಅಂದರೆ ಪ್ರಾರಂಭಿಸು, ಚಾಲು ಮಾಡು. ಸ್ಟಾರ್ಟೆಡ್, ಸ್ಟಾರ್ಟೆಡ್. ಬಿಗಿನ್, ಇಲ್ಲಿ ನೋಡಿ, ಬಿಗಿನ್ ಅಂದರೆ ಆರಂಭಿಸು. ಒಂದು ಕೆಲಸವನ್ನು ಆರಂಭ ಮಾಡ್ತೀವಲ್ಲ, ಅದನ್ನು ಬಿಗಿನ್ ಅಂತಾರೆ. ಬಿಗ್ಯಾನ್ ಮತ್ತು ಬಿಗನ್. ಬಿಗಿನ್, ಬಿಗ್ಯಾನ್, ಬಿಗನ್. ಫಿನಿಶ್ ಮುಗಿಸು. ಕೆಲಸವನ್ನು ಮುಗಿಸೋದಕ್ಕೆ ಫಿನಿಶ್ ಅಂತ ಹೇಳ್ತಾರೆ. ಫಿನಿಶ್ಡ್, ಫಿನಿಶ್ಡ್. ಕಂಪ್ಲೀಟ್, ಕಂಪ್ಲೀಟೆಡ್, ಕಂಪ್ಲೀಟೆಡ್. ಹೆಲ್ಪ್ ಸಹಾಯ ಮಾಡು. ಹೆಲ್ಪ್ಡ್, ಹೆಲ್ಪ್ಡ್. ಚೀಟ್, ಚೀಟ್ ಅಂದರೆ ಮೋಸ ಮಾಡೋದು. ಚೀಟೆಡ್, ಚೀಟೆಡ್. ಇನ್ಸಲ್ಟ್, ಇನ್ಸಲ್ಟೆಡ್, ಇನ್ಸಲ್ಟೆಡ್ ಅಂದರೆ ಅವಮಾನ ಮಾಡೋದು, ಅದಕ್ಕೆ ಇನ್ಸಲ್ಟ್ ಅಂತ ಕರೀತಾರೆ. ರಿಮೆಂಬರ್ ಜ್ಞಾಪಿಸಿಕೊಳ್ಳುವುದು. ರಿಮೆಂಬರ್ಡ್, ರಿಮೆಂಬರ್ಡ್. ರಿಮೈಂಡ್, ರಿಮೈಂಡ್ ಅಂದರೆ ನೆನಪಿಸೋದು. 6 ಗಂಟೆಗೆ ಫಿಲ್ಮ್ ಹೋಗಲಿಕ್ಕಿದೆ ಬಾ ಅಂತ ನಮ್ಮ ಫ್ರೆಂಡಿಗೆ ಕರಿತೀವಿ ನಾವು, ಅದನ್ನು ಅವನಿಗೆ ರಿಮೈಂಡ್ ಮಾಡ್ತಾ ಇದ್ದೇವೆ, ಅದನ್ನು ರಿಮೈಂಡ್ ಅಂತ ಕರೀತಾರೆ. ನೆನಪಿಸೋದು. ರಿಮೈಂಡೆಡ್, ರಿಮೈಂಡೆಡ್. ನೋ, KNOW, ನೋ. ಅದು KNEW ನ್ಯೂ ಮತ್ತು ನೌನ್. ನೋ, ನ್ಯೂ, ನೌನ್ ಅಂದರೆ ತಿಳ್ಕೊಳ್ಳೋದು. ಯಾವುದಾದ್ರೂ ವಿಷಯವನ್ನು ಅರಿತುಕೊಳ್ಳುವುದು, ತಿಳ್ಕೊಳ್ಳೋದು, ಇದಕ್ಕೆ ನೋ ಅಂತ ಕರೀತಾರೆ. ಹೋಪ್ ಹಾರೈಸು. ಹೋಪ್ಡ್, ಹೋಪ್ಡ್. ನಾವು ಹಾರೈಸ್ತೀವಿ ಏನಂದರೆ, ನಾನು ಆಶಿಸ್ತೇನೆ ನಾನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಬೇಕು, ಅವಳು ನನ್ನನ್ನು ಮದುವೆ ಆಗಬೇಕು, ಇದನ್ನು ನಾವು ಆಶಿಸ್ತೇವೆ, ಇದಕ್ಕೆ ಹೋಪ್ ಅಂತ ಕರೀತಾರೆ. ಹೋಪ್, ಹೋಪ್ಡ್, ಹೋಪ್ಡ್. ಲವ್ ಪ್ರೀತಿಸುವುದು. ಲವ್ಡ್, ಲವ್ಡ್. ಲೈಕ್ ಇಷ್ಟಪಡು. ಲೈಕ್ಡ್, ಲೈಕ್ಡ್. ವಾಂಟ್, ವಾಂಟ್ ಅಂದರೆ ಬಯಸುವುದು. ನನಗೆ ಬಾಳೆಹಣ್ಣು ಬೇಕು, ನನಗೆ ಐಸ್ ಕ್ರೀಮ್ ಬೇಕು, ನನಗೆ ಮೊಬೈಲ್ ಬೇಕು, ನನಗೆ ಲ್ಯಾಪ್ಟಾಪ್ ಬೇಕು, ಇದಕ್ಕೆಲ್ಲ ಬಯಸುವುದು ಅಂತಾರೆ. ಐ ವಾಂಟ್ ನನಗೆ ಬೇಕು ಅನ್ನೋ ಅರ್ಥ. ಶಿ ವಾಂಟ್ಸ್ ಅವಳಿಗೆ ಬೇಕು ಅನ್ನೋ ಅರ್ಥ. ಇದನ್ನು ವಾಂಟ್ ಅಂತ ಕರೀತಾರೆ. ವಾಂಟ್ ಅಂದರೆ ಆಶಿಸುವುದು. ವಾಂಟ್, ವಾಂಟೆಡ್, ವಾಂಟೆಡ್. ಹೇಟ್ ದ್ವೇಷಿಸುವುದು. ಹೇಟೆಡ್, ಹೇಟೆಡ್. ಇಗ್ನೋರ್ ನಿರ್ಲಕ್ಷಿಸುವುದು. ಇಗ್ನೋರ್ಡ್, ಇಗ್ನೋರ್ಡ್. ಎನ್ಕರೇಜ್ ಹುರಿದುಂಬಿಸುವುದು.
ನೀನು ಮಾಡಬಲ್ಲೆ, ನೀನು ಓಡಬಲ್ಲೆ, ನೀನು ಗೆದ್ದೇ ಗೆಲ್ತೀಯ, ಹೀಗೆ ನಾವು ಹುರಿದುಂಬಿಸ್ತೇವಲ್ಲ, ಅದನ್ನು ಎನ್ಕರೇಜ್ ಅಂತ ಕರೀತಾರೆ. ಎನ್ಕರೇಜ್ಡ್. ಇದ್ರದ್ದೇ ವಿರುದ್ಧ ಪದ ಡಿಸ್ಕರೇಜ್, ಅಂದರೆ ನಾವು ಅವನನ್ನು ಧೈರ್ಯಗೆಡಿಸ್ತೀವಿ. ಡಿಸ್ಕರೇಜ್ಡ್. ಡಿಸ್ಟರ್ಬ್ಡ್ ಅಂದರೆ ತೊಂದರೆ ಮಾಡೋದು. ಓಪನ್ಡ್. ಕ್ಲೋಸ್ಡ್. ಶಟ್. ಇಲ್ಲಿ ನೋಡಿ, ಮೂರಕ್ಕೂ ಸೇಮ್ ಉಚ್ಚಾರ ಇದೆ. ಶಟ್ ಅಂದರೆ ಬಾಗಿಲನ್ನು ಮುಚ್ಚುವುದು ಅಥವಾ ಕಣ್ಣನ್ನು ಮುಚ್ಚುವುದು. ಪುಟ್, ಇದಕ್ಕೂ ಸೇಮ್ ಇದೆ. ಪುಟ್ ಇಡುವುದು. ಸೆಟ್ ಅಂದರೆ ಹೊಂದಿಸಿಡುವುದು, ಜೋಡಿಸಿಡುವುದು. ಸೆಟ್ ಮಾಡ್ತೀವಿ ಅಂತ ಹೇಳ್ತೀವಲ್ಲ ಅದನ್ನು ಸೆಟ್. ಅರೇಂಜ್ಡ್. ಕಲೆಕ್ಟ್ ಅಂದರೆ ಸಂಗ್ರಹಿಸು. ಕಲೆಕ್ಟೆಡ್. ರಿಮೂವ್ ತೆಗೆದುಹಾಕು. ರಿಮೂವ್ಡ್. ಕ್ಯಾರಿ ಅಂದರೆ ಸಾಮಾನನ್ನು ಹೊತ್ಕೊಂಡು ಹೋಗ್ತೀವಲ್ಲ ಇಲ್ಲಿಂದ ಅಲ್ಲಿಗೆ, ಅದನ್ನು ಸಾಗಿಸುವುದು, ಅದಕ್ಕೆ ಕ್ಯಾರಿ ಅಂತ ಕರೀತಾರೆ. ಕ್ಯಾರಿಡ್. ಟೇರ್ ಅಂದರೆ ಹರಿಯುವುದು. ಟೋರ್ನ್. ಲಾಸ್ಟ್ ಅಂದರೆ ಕಳ್ಕೊಳ್ಳೋದು. ಅಟ್ಯಾಕ್ಡ್. ಫೌಟ್. ಡಿಫೀಟ್ ಅಂದರೆ ಸೋಲಿಸು. ಡಿಫೀಟೆಡ್. ವಿನ್, ವಾನ್ ಗೆಲ್ಲೋದು. ಅಚೀವ್ ಸಾಧನೆ ಮಾಡೋದು. ಅಚೀವ್ಡ್. ಬೀಟನ್ ಅಂದರೆ ಸೋಲಿಸುವುದು, ಹೊಡೆಯುವುದು, ಅದಕ್ಕೆ ಬೀಟ್ ಅಂತ ಹೇಳ್ತಾರೆ. ಸೇವ್ಡ್. ಪ್ರೊಟೆಕ್ಟೆಡ್. ಫೈಂಡ್, ಫೌಂಡ್. ಡಿಸ್ಕವರ್ಡ್. ರಿಕಾಗ್ನೈಸ್ಡ್ ಅಂದರೆ ಗುರುತಿಸುವುದು. ಸೀಕ್, ಸಾಟ್ ಅನ್ವೇಷಿಸುವುದು. ಸರ್ಚ್ ಹುಡುಕುವುದು ಅಂದರೆ ಪರಿಶೋಧನೆ ಮಾಡೋದು. ಸರ್ಚ್ಡ್. ಚೆಕ್ಡ್. ಕ್ವಶನ್ ಅಂದರೆ ಪ್ರಶ್ನಿಸುವುದು. ಆನ್ಸರ್ಡ್. ರಿಪ್ಲೈಡ್. ಸೇ, ಸ್ಯಾಡ್. ಸ್ಪೋಕನ್. ಇನ್ಫಾರ್ಮ್ ಅಂದರೆ ತಿಳಿಸುವುದು. ಇನ್ಫಾರ್ಮ್ಡ್. ಫ್ಲೈ, ಫ್ಲೌನ್. ಫಾಲೆನ್. ಡ್ರಾಪ್ಡ್. ಥ್ರೋನ್. ಇಲ್ಲಿ ನೋಡಿ, ಥ್ರೋ ಅಂದರೆ ಎಸೆಯುವುದು. ಬಾಲನ್ನು ಎಸೆಯುವುದು, ಕಲ್ಲನ್ನು ಎಸೆಯುವುದು, ಇದಕ್ಕೆ ಥ್ರೋ ಅಂತಾರೆ. ಬಾಟ್ಲನ್ನು ಎಸೆಯುವುದು. ಥ್ರೋನ್. ಹೋಲ್ಡ್ ಹಿಡ್ಕೊಳ್ಳೋದು. ಫೋನನ್ನು ಹಿಡ್ಕೊಳ್ಳೋದು, ಕೋಲನ್ನು ಹಿಡ್ಕೊಳ್ಳೋದು, ಅದನ್ನು ಹೋಲ್ಡ್ ಅಂತ ಹೇಳ್ತಾರೆ. ಹೋಲ್ಡ್, ಹೆಲ್ಡ್. ಕ್ಯಾಚ್, ಕಾಟ್. ಸ್ಟೀಲ್, ಸ್ಟೋಲೆನ್. ಸ್ಟೀಲ್ ಅಂದರೆ ಕಳ್ತನ ಮಾಡೋದು. ಪನಿಷ್ಡ್ ಅಂದರೆ ಶಿಕ್ಷಿಸುವುದು. ಫರ್ಗಿವ್ ಅಂದರೆ ಕ್ಷಮಿಸುವುದು. ಫರ್ಗಿವನ್. ಎಸ್ಕೇಪ್ಡ್. ಸ್ಟಾಪ್ಡ್. ಅಲೌಡ್. ವೇಟೆಡ್. ಕಂಟಿನ್ಯೂಡ್. ಲೀಡ್ ಅಂದರೆ ಮುಂದಾಳಾಗು, ದಾರಿ ತೋರಿಸು. ಒಬ್ಬ ನಾಯಕ ಏನು ಮಾಡ್ತಾನೆ? ಮುಂದಾಳತ್ವವನ್ನು ವಹಿಸ್ಕೊಳ್ತಾನೆ, ಅವನು ದಾರಿ ತೋರಿಸ್ತಾನೆ. ಲೆಡ್. ಇನ್ವೈಟೆಡ್. ರೀಚ್ಡ್ ಮುಟ್ಟುವುದು. ಅರೈವ್ಡ್. ರಿಟರ್ನ್ ಅಂದರೆ ಹಿಂತಿರುಗುವುದು. ರಿಟರ್ನ್ಡ್. ಪ್ರೂವ್ ಅಂದರೆ ಪ್ರಮಾಣಪಡಿಸುವುದು. ಪ್ರೂವ್ಡ್. ಬಿಲೀವ್ಡ್. ಥಿಂಕ್, ಥಾಟ್. ಥಿಂಕ್ ಅಂದರೆ ಆಲೋಚನೆ ಮಾಡುವುದು, ಯೋಚಿಸುವುದು. ರಿಯಲೈಸ್ಡ್ ಅಂದರೆ ಗ್ರಹಿಸುವುದು. ಇದು ಹಾಗ, ಇದು ಹೀಗ ಅಂತ ನಾವು ಅದನ್ನು ಗ್ರಹಿಸ್ತೇವಲ್ಲ, ಸತ್ಯವನ್ನು ತಿಳ್ಕೊಳ್ತೀವಿ ಆ ವಿಷಯದ ಬಗ್ಗೆ, ಅದಕ್ಕೆ ರಿಯಲೈಸ್ ಅಂತ ಕರೀತಾರೆ. ಫೆಲ್ಟ್ ಅನುಭವಿಸೋದು. ಯಾವುದಾದ್ರೂ ಭಾವನೆ ನಮಗೆ ಈಗ ಚಳಿ ಆಗ್ತಾಯಿದೆ, ಐ ಫೀಲ್ ಕೋಲ್ಡ್ ಅಂತ ಹೇಳ್ತೀವಿ, ಇದನ್ನು ಹೇಳಲಿಕ್ಕೆ ಫೀಲ್ ಅಂತ ಕರೀತಾರೆ. ಫೆಲ್ಟ್. ಸಸ್ಪೆಕ್ಟೆಡ್. ಟ್ರಸ್ಟೆಡ್. ಪರ್ಫಾರ್ಮ್ಡ್. ಬ್ರೋಕನ್. ಜಾಯ್ನಡ್. ಪೇಡ್. ಪೇ ಅಂದರೆ ಬೆಲೆಯನ್ನು ಕಟ್ಟುವುದು ಅಥವಾ ಕೊಡುವುದು. ಈಗ ಹೋಟೆಲ್ ಹೋದ ತಕ್ಷಣ ಬಿಲ್ ಪೇ ಮಾಡ್ತೀರಿ, ಅದು ಬಿಲ್ ಪೇ ಆದ ನಂತರ ಅದನ್ನು ಪೇಡ್ ಅಂತ ಕರೀತಾರೆ. ಐ ಪೇಡ್ 100 rupees, ನಾನು 100 ರೂಪಾಯಿನೂ ಪೇ ಮಾಡಿದೆ. ಶಿ ಪೇಡ್ 40 rupees, ಅವಳು 40 ರೂಪಾಯಿನೂ ಕೊಟ್ಟಳು. ಹೀಗೆ ಬೆಲೆಯನ್ನು ಕೊಡುವುದಕ್ಕೆ ಪೇ ಅಂತ ಕರೀತಾರೆ. ಡೆಲಿವರ್ಡ್ ತಲುಪಿಸು ಮತ್ತು ಹೆರಿಗೆ ಆಗು, ಎರಡು ಅರ್ಥ ಇದೆ ಇದಕ್ಕೆ. ತಲುಪಿಸೋದಂದರೆ ನಾನು ಒಂದು ವಸ್ತುವನ್ನು ಡೆಲಿವರ್ ಮಾಡ್ತೇನೆ, ಎರಡನೇದು ಹೆರಿಗೆ ಆಗೋದು. ಸಪ್ಲೈಡ್. ರಿಸೀವ್ಡ್. ಅಬ್ಸರ್ವ್ ಅಂದರೆ ಅವಲೋಕಿಸು, ಅಬ್ಸರ್ವೇಷನ್ ಅಂತಾರಲ್ಲ ಅದು. ಅಬ್ಸರ್ವ್ಡ್. ಅಂಡರ್ಸ್ಟ್ಯಾಂಡ್. ಅಂಡರ್ಸ್ಟೂಡ್ ಅರ್ಥ ಮಾಡ್ಕೊಳ್ಳೋದು. ಲೆಂಡ್ ಅಂದರೆ ಐ ಲೆಂಡ್ ಹಿಮ್ 2 rupees, ನಾನು ಅವನಿಗೆ 2 ರೂಪಾಯಿ ಸಾಲ ಕೊಟ್ಟೆ.
ಈ ಥರ. ಲೆಂಡ್, ಲೆಂಟ್, ಲೆಂಟ್. ಬೋರೋ, ಬೋರೋಡ್, ಬೋರೋಡ್. ಬೋರೋಡ್ ಅಂದರೆ ಸಾಲ ಮಾಡು. ನಾನು ಅವನ ಹತ್ರ 2 ರೂಪಾಯಿ ಸಾಲ ಮಾಡಿದೆ, 4 ರೂಪಾಯಿ ಸಾಲ ಮಾಡಿದೆ, 100 ರೂಪಾಯಿ ಸಾಲ ಮಾಡಿದೆ. ಇದನ್ನು ಬೋರೋಡ್ ಅಂತಾರೆ. ಸಾಲ ಕೊಡೋದಕ್ಕೆ ಲೆಂಡ್ ಅಂತಾರೆ, ಸಾಲ ನಾವು ಮಾಡೋದಕ್ಕೆ ಬೋರೋಡ್ ಅಂತಾರೆ. ಓವ್ ಅಂದರೆ ಋಣಿಯಾಗಿರು. ಓಡ್, ಓಡ್. ಸೆಲೆಕ್ಟ್, ಸೆಲೆಕ್ಟೆಡ್, ಸೆಲೆಕ್ಟೆಡ್. ಚೂಸ್, ಚೋಸ್, ಚೂಸನ್. ಆರಿಸ್ಕೊಳ್ಳೋದು, ಆರಿಸುವುದು. ಐ ಚೂಸ್ ದಿಸ್ ಬುಕ್. ನಾನು ಈ ಪುಸ್ತಕವನ್ನು ಆರಿಸ್ತೇನೆ. ಐ ಚೋಸ್ ದ್ಯಾಟ್ ಬುಕ್. ನಾನು ಆ ಪುಸ್ತಕವನ್ನು ಆರಿಸಿದೆ. ಅಂದರೆ ಭೂತಕಾಲದಲ್ಲಿ. ಐ ಹ್ಯಾವ್ ಚೂಸನ್ ದಿಸ್ ಬುಕ್. ನಾನು ಈ ಪುಸ್ತಕವನ್ನು ಆರಿಸಿದ್ದೇನೆ. ನನಗೆ ಈ ಪುಸ್ತಕ ಬೇಕಾಗಿದೆ, ನಾನು ಇದನ್ನು ತೆಗೆದುಕೊಂಡಿದ್ದೇನೆ. ಆರಿಸೋದು. ಅಕ್ಸೆಪ್ಟ್, ಅಕ್ಸೆಪ್ಟೆಡ್, ಅಕ್ಸೆಪ್ಟೆಡ್ ಅಂದರೆ ಒಪ್ಕೊಳ್ಳೋದು, ಸ್ವೀಕರಿಸೋದು. ಅಗ್ರಿ, ಅಗ್ರೀಡ್, ಅಗ್ರೀಡ್. ಡಿಸೈಡ್, ಡಿಸೈಡೆಡ್, ಡಿಸೈಡೆಡ್. ರಿಫ್ಯೂಸ್, ರಿಫ್ಯೂಸ್ಡ್, ರಿಫ್ಯೂಸ್ಡ್. ಪುಷ್, ಪುಷ್ಡ್, ಪುಷ್ಡ್ ಅಂದರೆ ಬಾಗಿಲನ್ನು ತಳ್ಳುವುದು ಅಥವಾ ಯಾವುದರ ವಸ್ತುವನ್ನು ತಳ್ಳುವುದಕ್ಕೆ ಪುಷ್ ಅಂತಾರೆ. ಅದನ್ನು ಎಳ್ಕೊಳ್ಳೋದಕ್ಕೆ, ಬಾಗಿಲನ್ನು ಎಳ್ಕೊಳ್ಳೋದಕ್ಕೆ, ಯಾವುದೇ ವಸ್ತುವನ್ನು ಎಳ್ಕೊಳ್ಳೋದಕ್ಕೆ ಪುಲ್ ಅಂತಾರೆ. ಪುಲ್ಲಡ್, ಪುಲ್ಲಡ್. ಡ್ರಾ, ಡ್ರೈವ್, ಡ್ರೌನ್. ಡ್ರಾ ಅಂದರೆ ಚಿತ್ರವನ್ನು ಬರೆಯುವುದು ಅಥವಾ ಎಳೆಯುವುದು. ಲಿವ್, ಲಿವ್ಡ್, ಲಿವ್ಡ್. ವಾಸಿಸುವುದು. ನಾವೆಲ್ಲಿ ವಾಸಿಸ್ತೇವೆ, ಜೀವಿಸ್ತೇವೆ, ಅದನ್ನು ಹೇಳಲಿಕ್ಕೆ ಲಿವ್ ಅಂತ ಹೇಳ್ತಾರೆ. ಲಿವ್, ಲಿವ್ಡ್, ಲಿವ್ಡ್. ಸ್ಟೇ, ಸ್ಟೇಡ್, ಸ್ಟೇಡ್. ಸ್ಟೇಡ್ ಅಂದರೆ ತಂಗಿರು. ನಾನು ನನ್ನ ಫ್ರೆಂಡ್ ಮನೆಯಲ್ಲಿ ತಂಗಿದೆ, ನಾನೊಂದು ಲಾಡ್ಜಲ್ಲಿ ತಂಗಿದೆ, ಉಳ್ಕೊಂಡೆ. ಸ್ಟೇ ಅಂತ ಹೇಳ್ತಾರೆ, ಉಳ್ಕೊಂಡು. ಆಕ್ಯುಪೈ, ಆಕ್ಯುಪೈ ಅಂದರೆ ಸ್ವಾಧೀನಕ್ಕೆ ತೆಗೆದುಕೋ. ಅದನ್ನು ನಾವು ಸ್ವಾಧೀನಕ್ಕೆ ಪಡಿತೇವೆ. ಈಗ ಬ್ರಿಟಿಷರು ಬಂದರು, ನಮ್ಮ ದೇಶವನ್ನು ಸ್ವಾಧೀನಕ್ಕೆ ಪಡೆದರು. ದೇ ಅಕ್ಯುಪೈಡ್ ಅವರ್ ಕಂಟ್ರಿ. ಬ್ರಿಟಿಷ್ ಅಕ್ಯುಪೈಡ್ ಅವರ್ ಕಂಟ್ರಿ. ಅವರು ನಮ್ಮ ದೇಶವನ್ನು ಸ್ವಾಧೀನಕ್ಕೆ ತೆಗೆದುಕೊಂಡ್ರು. ಇದನ್ನು ಹೇಳಲಿಕ್ಕೆ ಆಕ್ಯುಪೈ ಅಂತಾರೆ. ವೆಕೆಟ್, ವೆಕೆಟ್ ಅಂದರೆ ಖಾಲಿ ಮಾಡು. ವೆಕೆಟೆಡ್, ವೆಕೆಟೆಡ್. ಬೇರ್, ಬೋರ್, ಬೋರ್ನ್. ಸಹಿಸ್ಕೊಳ್ಳೋದು. ನಂಗೆ ಬೋರ್ ಆಗ್ತಾಯಿದೆ ಅಂತ ಹೇಳ್ತೀರಲ್ಲ, ಅದನ್ನು ಹೇಳ್ಕೊಳ್ಳಿಕ್ಕೆ ಬೇರ್, ಬೋರ್, ಬೋರ್ನ್. ಪ್ರೊವೋಕ್, ಪ್ರೊವೋಕ್ಡ್, ಪ್ರೊವೋಕ್ಡು. ಕೆರಳಿಸು, ಉದ್ರೇಕಿಸು. ಅವ್ರಿಗೆ ಯಾರಿಗಾದ್ರೂ ನಾವು ಸಿಟ್ಟು ಬರೋ ಥರ ಮಾಡ್ತೀವಲ್ಲ, ಅದಕ್ಕೆ ಪ್ರೊವೋಕ್ ಅಂತ ಕರೀತಾರೆ. ವಾಶ್, ವಾಶ್ಡ್, ವಾಶ್ಡ್. ಕ್ಲೀನ್, ಕ್ಲೀನ್ಡ್, ಕ್ಲೀನ್ಡ್. ಸ್ವೀಪ್, ಕಸ ಗುಡಿಸುವುದು. ಸ್ವೀಪ್, ಸ್ವೆಪ್ಟ್, ಸ್ವೆಪ್ಟ್. ಈಟ್, ಏಟ್, ಈಟನ್. ಡ್ರಿಂಕ್, ಡ್ರ್ಯಾಂಕ್, ಡ್ರಂಕ್. ಸಿಟ್, ಸ್ಯಾಟ್, ಸ್ಯಾಟ್. ಕುಳಿತುಕೊಳ್ಳೋದು ಗೊತ್ತಿದೆ. ಸ್ಟ್ಯಾಂಡ್, ಸ್ಟೂಡ್, ಸ್ಟೂಡ್. ಸ್ಟ್ಯಾಂಡ್ ಅಂದರೆ ನಿಲ್ಲುವುದು, ಸ್ಟೂಡ್ ಅಂದರೆ ನಿಂತನು, ನಿಂತಳು, ಈ ಥರ ಅರ್ಥ. ವಾಕ್, ವಾಕ್ಡ್, ವಾಕ್ಡ್. ರನ್, ರ್ಯಾನ್, ರನ್. ಸಿ, ಸಾ, ಸಿನ್. ಐ ಸಿ ಹಿಮ್. ನಾನು ಅವನನ್ನು ನೋಡ್ತೇನೆ. ಐ ಸಾ ಹಿಮ್. ನಾನು ಅವನನ್ನು ನೋಡಿದೆ. ಐ ಹ್ಯಾವ್ ಸೀನ್ ಹಿಮ್. ನಾನು ಈಗಷ್ಟೇ ಅವನನ್ನು ನೋಡಿದ್ದೇನೆ. ಸಿ, ಸಾ, ಸೀನ್. ವಾಚ್, ವಾಚಡ್, ವಾಚಡ್. ಕಾವಲಾಗಿರು, ಕಾವಲು, ಕಾಯು. ಹಿಯರ್, ಹರ್ಡ್, ಹರ್ಡ್. ಲಿಸನ್, ಲಿಸನ್ಡ್, ಲಿಸನ್ಡ್. ಆಲಿಸುವುದು ಅಂದರೆ ಯಾವುದಾದ್ರೂ ಸಾಂಗನ್ನು ಆಲಿಸ್ತೀರಿ, ಇದಕ್ಕೆ ಲಿಸನ್ ಅಂತ ಹೇಳ್ತಾರೆ. ಸ್ಲೀಪ್, ಮಲಗೋದು. ಸ್ಲೆಪ್ಟ್, ಸ್ಲೆಪ್ಟ್. ಐ ಸ್ಲೆಪ್ಟ್ ಆ್ಯಟ್ 4 o'clock. ನಾನು 4 ಗಂಟೆಗೆ ಮಲಗಿದೆ. ವೇಕ್, ಓಕ್, ಓಕನ್. ಎಚ್ಚರಗೊಳ್ಳು. ಸಿಂಗ್, ಸ್ಯಾಂಗ್, ಸಂಗ್. ಹಾಡು. ಡ್ಯಾನ್ಸ್, ಡ್ಯಾನ್ಸ್, ಡ್ಯಾನ್ಸ್ಡ್. ನರ್ತಿಸು. ಪ್ಲೇ, ಪ್ಲೇಡ್, ಪ್ಲೇಡ್. ಆಡು. ಕ್ರೈ, ಕ್ರೈಡ್, ಕ್ರೈಡ್. ಅಳು. ವೀಪ್, ವೆಪ್ಟ್, ವೆಪ್ಟ್. ರೋದಿಸು. ಜೋರಾಗಿ ಬೊಬ್ಬೆ ಹಾಕಿ ಅಳ್ತಿರಲ್ಲ, ಅದಕ್ಕೆ ವೀಪ್ ಅಂತ ಕರೀತಾರೆ. ಸ್ಮೈಲ್ಡ್, ಸ್ಮೈಲ್ಡ್, ಸ್ಮೈಲ್ಡ್. ಲಾಫ್, ಲಾಫ್ಡ್, ಲಾಫ್ಡ್. ರೈಡ್, ರೋಡ್, ರಿಡನ್ ಅಂದರೆ ಸವಾರಿ ಮಾಡುವುದು. ಕುದುರೆ ಮೇಲೆ ಸವಾರಿ ಮಾಡ್ತಿರಲ್ಲ, ಅದಕ್ಕೆ ರೈಡ್ ಅಂತ ಕರೀತಾರೆ. ಬೈಕ್ ರೈಡ್, ಹಾರ್ಸ್ ರೈಡ್, ಈ ಥರ ರೈಡ್. ಡ್ರೈವ್, ಡ್ರೋ, ಡ್ರೈವನ್. ಗಾಡಿಯನ್ನು ಚಲಿಸುವುದು, ಕಾರನ್ನು ಡ್ರೈವ್ ಮಾಡಿದೆ, ಆ ಥರ. ಟರ್ನ್, ಟರ್ನ್, ಟರ್ನ್ಡ್. ತಿರುಗುವುದು. ಸ್ಟಿಚ್, ಸ್ಟಿಚ್ಡ್, ಸ್ಟಿಚ್ಡ್. ಹೊಲಿಯುವುದು. ವೇರ್ ಅಂದರೆ ಧರಿಸುವುದು. ಓರ್, ಓರ್ನ್. ಸಾಲ್ವ್, ಸಮಸ್ಯೆನೋ ಅಥವಾ ಯಾವುದನ್ನು ಪರಿಹರಿಸುವುದು. ಸಾಲ್ವ್ಡ್, ಸಾಲ್ವ್ಡ್. ರಿಂಗ್, ರ್ಯಾಂಗ್, ರಂಗ್. ಗಂಟೆಯ ಶಬ್ದ ಮಾಡೋದು. ಹೆಸಿಟೇಟ್ ಅಂದರೆ ಅನುಮಾನಿಸು ಅಥವಾ ಹಿಂದೆ ಮುಂದೆ ನೋಡು ಅಂತೇಳಿ. ಯಾರಾದರೂ ಸ್ಟೇಜ್ ಮೇಲೆ ಬನ್ನಿ ಅಂತ ಕರೆದ ತಕ್ಷಣ ಹೋಗ್ಲಿಕ್ಕೆ ನಾವು ಹೆಸಿಟೇಟ್ ಮಾಡ್ತೇವೆ, ಅಂದರೆ ಹಿಂದೆ ಮುಂದೆ ಮಾಡ್ತೇವೆ, ಅದಕ್ಕೆ ಹೆಸಿಟೇಟ್ ಅಂತ ಕರೀತಾರೆ. ಹೆಸಿಟೇಟ್ ಅಂದರೆ ಹಿಂದೆ ಮುಂದೆ ನೋಡು, ಅನುಮಾನಿಸು. ಈಗ ಯಾರಾದರೂ ಸ್ಟೇಜ್ ಮೇಲೆ ಏನಾದರೂ ಭಾಷಣ ಮಾಡುವಾಗ ಯಾರಾದರೂ 2 ಜನ ವಾಲಂಟಿಯರ್ ಬನ್ನಿ ಅಂತ ಹೇಳುವಾಗ ನಾವಲ್ಲಿ ಹೋಗ್ಲೋ ಬೇಡ ಅಂತ ಹೆಸಿಟೇಟ್ ಮಾಡ್ತೇವೆ. ಚಾರ್ಟ್, ಚಾರ್ಟೆಡ್, ಚಾರ್ಟೆಡ್. ಹರಟೆ ಹೊಡಿ. ಚಾರ್ಟ್ ಅಂದರೆ ಹರಟೆ ಹೊಡಿ. ನಾವು ಮೊಬೈಲಲ್ಲಿ ಚಾರ್ಟ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತೀವಲ್ಲ, ಅದು ಚಾರ್ಟ್ ಅಂದರೆ ಹರಟೆ ಹೊಡೆಯುವುದು. ಅದರ ಭೂತಕಾಲದ ರೂಪ ಚಾರ್ಟೆಡ್, ಭೂತ ಕೃದ್ವಾಚಕ ರೂಪ ಕೂಡ ಚಾರ್ಟೆಡ್. ಹೀಗೆ 180
ಪಿ ಸುರೇಶ್ ಕುಮಾರ್ ಸರ್ ಬರೆದಂಥ ಪುಸ್ತಕದಿಂದ 180 ವರ್ಬ್ಗಳ ಲಿಸ್ಟನ್ನು ನಾನು ನಿಮಗೆ 3 ರೂಪಗಳನ್ನು ವಿತ್ ಕನ್ನಡ ಅರ್ಥವನ್ನು ಉದಾಹರಣೆಯನ್ನು ಕೊಟ್ಟಿದ್ದೇನೆ. ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ ಹೊಸ ಹೊಸ ವಾಕ್ಯಗಳನ್ನು ರಚಿಸಲಿಕ್ಕೆ ನೀವು ರೆಡಿ ಆಗಬೇಕು. ತುಂಬ ಸುಲಭ ಇದೆ. ಹೆಚ್ಚು ಹೆಚ್ಚು ಇದನ್ನು ಹೇಳ್ತಾ ಹೋಗಿ. ಪ್ರತಿಯೊಂದನ್ನು ಗೋ ವೆಂಟ್ ಗಾನ್, ಈಟ್ ಏಟ್ ಈಟನ್, ರನ್ ರ್ಯಾನ್ ರನ್, ಲಾಫ್ ಲಾಫ್ ಲಾಫ್ಟ್, ರೈಡ್ ರೋಡ್ ರಿಡನ್. ಹೀಗೆ ಪ್ರಾಕ್ಟೀಸ್ ಜಾಸ್ತಿ ಮಾಡಬೇಕು. ಆ ವರ್ಬ್ ನೋಡಿದ ತಕ್ಷಣ ನಿಮಗೆ ಅದರ 3 ಫಾರ್ಮು ಪ್ಲಸ್ ಕನ್ನಡ ಅರ್ಥ ನಿಮಗೆ ತಲೆಯಲ್ಲಿ ಬಂದುಬಿಡಬೇಕು. ಆವಾಗ ನಿಮಗೆ ಸುಲಭವಾಗಿ ವಾಕ್ಯವನ್ನು ತಯಾರಿಸ್ಲಿಕ್ಕೆ ಆಗುತ್ತೆ. ರನ್ ಅಂದರೆ ನಾನು ಓಡುತ್ತೇನೆ, ಅವನು ಓಡುತ್ತಾನೆ, ಹೀ ರನ್ಸ್, ಶೀ ರನ್ಸ್, ಅವಳು ಓಡುತ್ತಾಳೆ. ಇದನ್ನು ನಾನು ಓಡ್ದ ಅಂತ ಹೇಳಲಿಕ್ಕೆ ಏನು ಮಾಡಬೇಕಪ್ಪ, V2 ಅನ್ನು ಡೈರೆಕ್ಟ್ ಅದಕ್ಕೆ ಆ್ಯಡ್ ಮಾಡಬೇಕು. ಶೀ ರ್ಯಾನ್, ಅವಳು ಓಡಿದ್ಲು. ಐ ರ್ಯಾನ್, ನಾನು ಓಡಿದೆ. ದೇ ರ್ಯಾನ್, ಅವರು ಓಡಿದರು. ಕೃಷ್ಣ ರ್ಯಾನ್, ಕೃಷ್ಣನು ಓಡಿದನು. ಕೃಷ್ಣ ಏಟ್, ಕೃಷ್ಣನು ತಿಂದನು. ಕೃಷ್ಣ ಫಿನಿಶ್ಡ್, ಕೃಷ್ಣನು ಮುಗಿಸಿದನು. ಕೃಷ್ಣ ಕಾಲ್ಡ್, ಕೃಷ್ಣನು ಕರೆದನು. ಕೃಷ್ಣ ಜಂಪ್ಡ್, ಕೃಷ್ಣನು ಹಾರಿದನು. ಕೃಷ್ಣ ಸೇವ್ಡ್, ಕೃಷ್ಣನು ರಕ್ಷಿಸಿದನು. ಕೃಷ್ಣ ಟಾಕ್ಡ್ ವಿತ್ ಮೀ, ಕೃಷ್ಣನು ನನ್ನೊಂದಿಗೆ ಮಾತಾಡಿದನು. ಹೀಗೆ ವಾಕ್ಯಗಳನ್ನು ಮಾಡುವುದು ನಿಮಗೆ ಸುಲಭವಾಗಿ ಬರುತ್ತೆ. ಆ ಕಾರಣದಿಂದ ವರ್ಬಿನ ಪ್ರತಿಯೊಂದು ಹೆಚ್ಚು ವರ್ಬ್ಗಳ ಪ್ರತಿ 3 ರೂಪವನ್ನು ನೀವು ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಬೇಕು.